ನಿಮ್ಮ ಒಂದು ಮೊಬೈಲ್‌ಗೆ ಯಾರೇ ಇನ್‌ಕಮಿಂಗ್ ಕಾಲ್ ಮಾಡಿದ್ರೂ ಅವರ ಫೋಟೋ ಡಿಸ್‌ಪ್ಲೇ ಆಗ್ತಾ ಇಲ್ವಾ? ಸೊ, ಅವ್ರ ಫೋಟೋ ಫುಲ್ ಸ್ಕ್ರೀನಲ್ಲಿ ಡಿಸ್‌ಪ್ಲೇ ಆಗಬೇಕಾ? ಅದಕ್ಕೆ ಏನು ಮಾಡಬೇಕನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ, ಅದಕ್ಕೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಅದಕ್ಕೆ ಯಾವ ಆ್ಯಪ್ ಯೂಸ್ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಆ್ಯಪ್‌ನ ಓಪನ್ ಮಾಡಿದ ತಕ್ಷಣ ಅದರ ಇಂಟರ್ಫೇಸ್ ಈ ಥರ ಇರುತ್ತೆ. ಸೊ, ನೀವು ಅದರಲ್ಲಿ ಡಿಫಾಲ್ಟ್ ಫೋನ್ ಆ್ಯಪ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಒಂದು ಆಪ್ಷನ್ ಬರುತ್ತೆ ಮಿಡಲಲ್ಲಿ ಟ್ರೂ ಫೋನ್ ಅಂತ. ಸೊ, ಅದನ್ನು ಚೂಸ್ ಮಾಡಿ ಓಕೆ ಕೊಡಿ. ಸೊ, ನೆಕ್ಸ್ಟ್ ನಿಮಗೆ ಆ್ಯಪ್ ಪರ್ಮಿಷನ್ಸ್ ಕೇಳುತ್ತೆ. ಸೊ, ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫುಲ್ ಸ್ಕ್ರೀನ್ ನೋಟಿಫಿಕೇಷನ್ ಪರ್ಮಿಷನ್ಸ್ ಇದೆಯಲ್ಲ ಅದನ್ನು ಎನೇಬಲ್ ಮಾಡಿ. ಸೊ, ಎನೇಬಲ್ ಮಾಡಿದ ತಕ್ಷಣ ನಿಮಗೆ ಅಗ್ರಿ ಕೊಡಬೇಕಾಗುತ್ತೆ. ಸೊ, ಅಗ್ರಿ ಕೊಟ್ಟು ರೈಟ್ ಕಾರ್ನರ್‌ನಲ್ಲಿ 3 ಡಾಟೆಡ್ ಲೈನ್ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ, ನಿಮಗೆ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಅಪಿಯರೆನ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫೋಟೋಸ್ ಇನ್‌ಕಮಿಂಗ್ ಕಾಲ್ ಸ್ಕ್ರೀನ್ ಅನ್ನೋ ಒಂದು ಆಪ್ಷನ್ ಇದೆ. ಅದರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫೋಟೋ ಸ್ಟೈಲ್ ಕೇಳುತ್ತೆ. ಯಾವ ಥರ ಸ್ಟೈಲ್ ಬೇಕು ಅಂದ್ಬಿಟ್ಟು. ನಿಮಗೆ ಪೋರ್ಟ್ರೇಟ್ ಬೇಕಾ, ಲ್ಯಾಂಡ್ಸ್ಕೇಪ್ ಬೇಕಾ, ಸ್ಕ್ವೇರ್ ಬೇಕಾ, ನಿಮ್ಗೆ ಯಾವ ಥರ ಬೇಕೋ ಅದನ್ನು ಸೆಟ್ ಮಾಡಿಬಿಟ್ಟು ಓಕೆ ಕೊಡಿ. ನೆಕ್ಸ್ಟ್ ನಿಮಗೆ ಆನ್ಸರ್ ಸ್ಟೈಲ್ ಕೇಳುತ್ತೆ. ಯಾವ ಥರ ಸ್ಟೈಲಲ್ಲಿ ಬೇಕು ಅಂತೇಳ್ಬಿಟ್ಟು. ನಿಮಗೆ ಐಫೋನ್ ಸ್ಟೈಲ್ ಬೇಕಾ ಅಥವಾ ಆಂಡ್ರಾಯ್ಡ್ ಸ್ಟೈಲ್ ಬೇಕಾ, ಗೂಗಲ್ ಸ್ಟೈಲ್ ಬೇಕಾ, ಯಾವ ಸ್ಟೈಲ್ ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಫೋಟೋಸ್ ಆ್ಯಂಡ್ ಅವತಾರ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ, ಆಪ್ಷನಲ್ಲಿ ಕಾಂಟ್ಯಾಕ್ಟ್ ವಿತ್ ನೋ ಫೋಟೋಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪಿಕ್ ಫ್ರಮ್ ಗ್ಯಾಲರಿನ ಚೂಸ್ ಮಾಡಬೇಕಾಗುತ್ತೆ. ಸೊ, ನಿಮಗೆ ಆ ಕಾಂಟ್ಯಾಕ್ಟ್ಸ್‌ಗೆ ಅವ್ರ ಫೋಟೋನ ನೀವೇ ಸೆಟ್ ಮಾಡ್ಬೋದು. ಸೊ, ಸೆಟ್ ಮಾಡಿಕೊಂಡು ಓಕೆ ಕೊಡಿ. ಸೊ, ನಿಮ್ಗೆ ಅವ್ರಿಗೆ ಯಾವಾಗ ಕಾಲ್ ಮಾಡಿದ್ರೂ ಅವ್ರ ಫೋಟೋ ಡಿಸ್‌ಪ್ಲೇ ಆಗುತ್ತೆ. ಸೊ, ನಾವು ಇದಕ್ಕೆ ಯೂಸ್ ಮಾಡಿದ ಆ್ಯಪ್ ಯಾವುದು ಅಂದರೆ ಟ್ರೂ ಫೋನ್ ಡಯಲರ್ ಆ್ಯಂಡ್ ಕಾಂಟ್ಯಾಕ್ಟ್ ಅಂತ. ಇದು ನಿಮಗೆ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ. ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ.